ವಿಷ್ಣು ಸೇನಾ ಮೂವಿಲಿ ಬರೋ ಈ ಸೀನ್ ತರಾನೇ ಆಲ್ಮೋಸ್ಟ್ ಸೇಮ್ ಘಟನೆ ರಾಂಚಿಯ ಲಾತಿಯಾದಲ್ಲಿ ನಡೆದಿದೆ. ರಾಜಕುಮಾರ್ ರಂಜನ್ ಅನ್ನು 18 ವರ್ಷದ ಹುಡುಗ ಬೈಕ್ ಆಕ್ಸಿಡೆಂಟ್ ಇಂದ ಬಿದ್ದು ಕಾಲ್ ಫ್ರಾಕ್ಚರ್ ಆಗುತ್ತೆ. ಅವನ್ ಫ್ಯಾಮಿಲಿ ರಾಂಚಿಯ ರಾಜ್ ಹಾಸ್ಪಿಟಲ್ಗೆ ಅವ್ನ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟಲ್ ಅವ್ರು ಹೇಳ್ತಾರೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಅಂತ. ಸರ್ಜರಿ ಮಾಡಿ 3 ದಿನ ಆದ್ಮೇಲೆ ಮತ್ತೆ ಹೇಳ್ತಾರೆ ಇನ್ಫೆಕ್ಷನ್ ಕಾಲ್ ಪೂರ್ತಿ ಸ್ಪ್ರೆಡ್ ಆಗಿದೆ, ಕಾಲ್ ಕಟ್ ಮಾಡಬೇಕು ಅಂತ. ಮತ್ತೆ 2 ದಿನ ಆದ್ಮೇಲೆ ಹೇಳ್ತಾರೆ ಇನ್ಫೆಕ್ಷನ್ ಫುಲ್ ಬಾಡಿ ಸ್ಪ್ರೆಡ್ ಆಗಿದೆ, ಇಮಿಡಿಯೇಟ್ ಆಗಿ ICU ಶಿಫ್ಟ್ ಮಾಡಬೇಕು, ವೆಂಟಿಲೇಟರ್ ಮೇಲೆ ಇಡಬೇಕು ಅಂತ. ಇದಾಗಿ 40 ದಿನಕ್ಕೆ ಅವ್ನ್ ಸತ್ತೋಗ್ತಾನೆ. ಅವ್ನ ಫ್ಯಾಮಿಲಿ ಹೇಳೋ ಪ್ರಕಾರ ಸರ್ಜರಿ ಆಗಿ 3-4 ದಿನ ಆದ್ರೂ ಕೂಡ ಅವನ್ನ ಸರಿಯಾಗಿ ನೋಡ್ಕೊಂಡೇ ಇಲ್ಲ, ಡ್ರೆಸ್ಸಿಂಗ್ ಕೂಡ ಮಾಡಿಲ್ಲ. ಡ್ರೆಸ್ಸಿಂಗ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇನ್ಫೆಕ್ಷನ್ ಅನ್ನೋದು ಫುಲ್ ಬಾಡಿ ಸ್ಪ್ರೆಡ್ ಆಗಿದೆ, ಅದಕ್ಕೆ ಸತ್ತಿದ್ದಾನೆ ಅಂತ. ಇದೆಲ್ಲ ಆದ್ಮೇಲೆ ಹಾಸ್ಪಿಟಲ್ ಅವರು ಫ್ಯಾಮಿಲಿಗೆ ಬಿಲ್ ಕೊಟ್ರೆ ಬಿಲ್ ಬಂದಿದ್ದು ಒಟ್ಟು 24 ಲಕ್ಷ. ಹಾಸ್ಪಿಟಲ್ ನವ್ರು ಕೂಡ ಅಪ್ಲಿಕೇಶನ್ ಫಾರ್ಮ್ ಡಿಸೈಡ್ ಮಾಡುತ್ತೆ ಅವ್ರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ. ಯಾಕಂದ್ರೆ ಅಕ್ಯುಪೇಷನ್ ಅಲ್ಲಿ ನೀವು ಏನ್ ಬರೀತೀರಾ, ನಿಮ್ಮ ಪ್ರೊಫೆಷನ್ ಏನು ಅನ್ನೋದರ ಆಧಾರದ ಮೇಲೆ ಅವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಆದಷ್ಟು ಯಾರಿಗೆ ಅಡ್ಮಿಟ್ ಮಾಡಿದ್ರು ಐಟಮೈಸರ್ ಡೇ ಟು ಡೇ ಬಿಲ್ ಕೇಳಿ, ಯಾಕಿಷ್ಟು ಖರ್ಚು, ಯಾವ್ದಕ್ಕಿಷ್ಟು ಖರ್ಚು ಅಂತ ಕ್ವಶನ್ ಮಾಡಿ